ನೀವ್ ಹೊರಡೋಣ ಅಂದ್ರೆ ಹೊರಡೋಣ. ಗುರುಗಳು ಹೇಳಿದಾರಲ್ಲ, ಸದ್ಯಕ್ಕೆ ಅವರನ್ನು ಮರೆತು ನಿಶ್ಚಿಂತೆಯಿಂದ ಇರಿ ಅಂತ. ನೀವ್ ನಿಶ್ಚಿಂತೆಯಿಂದ ಇದ್ದೀರಾ? ಇದೇನೆ ನಿಮ್ ಜೀವಕ್ಕೆ ಜೀವವಾಗಿರೋ ವೀಣೆನೆ ಮರ್ತು ಬಂದಿದ್ದೀರಾ ಅಂದ್ರೆ ಎಷ್ಟು ನಿಶ್ಚಿಂತೆಯಿಂದ ಇದ್ದೀರಾ ಅಂತ ಗೊತ್ತಾಗ್ತಿದೆ. ಅದು ಹೊರಡೋ ಗಡ್ಬಿಡಿಲಿ ಯಾಕ್ರಿ ನೋವು ನುಂಗ್ಕೋತೀರಾ? ನುಂಗ್ಲೇಬೇಕು ಲಕ್ಷ್ಮಿ, ಗುರುಗಳ ಅಪ್ಪಣೆ. ವೀಣೆ ಗುರುಗಳು ನಮ್ಮ ಮೇಲಿಟ್ಟಿರೋ ಕಾರುಣ್ಯಕ್ಕೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯೋಗೇಂದ್ರಾಚಾರ್ಯರೇ ಭುವನಗಿರ ಮುಖ್ಯಸ್ಥರಾಗಿ ಮುಂದುವರಿಲಿ. ನಾನು ಅವ್ರ ಸಹಾಯಕನಾಗಿ ಕೆಲಸ ನಿರ್ವಹಿಸ್ತೇನೆ. ಅನ್ಯಥಾ ಭಾವಿಸಬಾರ್ದು. ಇದು ನಿಮ್ಮ ತೀರ್ಮಾನ ಅಲ್ಲ ಕನಕಾಚಲವೇ, ಗುರುಗಳ ಆಜ್ಞೆ ಆಗಿದೆ. ಮೂಲ ರಾಮ ನಿಮ್ಮಿಂದ ಹರಿಜ್ಞಾನ ಸೇವೆ ಆಗಬೇಕು ಅಂತ ಬಯಸಿದ್ದಾನೆ. ಜ್ಞಾನದ ಬೆಳಕನ್ನ ಪಸರಿಸುವ ಜವಾಬ್ದಾರಿಯನ್ನ ನಿಮಗೆ ವಹಿಸ್ತಾ ಇದ್ದೀವಿ. ಯೋಗೇಂದ್ರಾಚಾರ್ಯರು ಸಾತ್ವಿಕರು, ಅನುಭವಿಗಳು. ಪರಿಸ್ಥಿತಿಯನ್ನ ಅವರು ಅರ್ಥ ಮಾಡ್ಕೊಳ್ತಾರೆ. ಅವರ ಸಂಪೂರ್ಣ ಸಹಕಾರ ನಿಮಗಿರುತ್ತೆ ಅಲ್ವಾ ಆಚಾರ್ಯರೇ? ಕನಕಾಚಲವೇ ಬನ್ನಿ. ಕೊಡಿ. ಕನಕಾಚಲ, ನನ್ನ ಸ್ಥಾನನೇ ಕಿತ್ಕೊಂಡೆಲ್ಲ ನೀನು. ಯಾವ ಜಾಗದಲ್ಲಿ ನನಗೆ ಅವಮಾನ ಮಾಡಿದ್ಯೋ ಅದೇ ಜಾಗದಲ್ಲಿ ನಿನ್ನ ತಪ್ಪಿತಸ್ಥನನ್ನಾಗಿ ಮಾಡಿ ಈ ಊರು ಬಿಟ್ಟು ಹೋಗುವಾಗ ಮಾಡಲಿಲ್ಲ. ನಾನು ಯೋಗೇಂದ್ರಾಚಾರ್ಯನೇ ಅಲ್ಲ, ಯೋಗೇಂದ್ರಾಚಾರ್ಯನೇ ಅಲ್ಲ. ನನ್ನ ಮಾತನ್ನು ಸರಿಯಾಗಿ ಗ್ರಹಿಸಿ ನಮ್ಮೂರಿಗೆ ಒಳ್ಳೇದಾಗ್ಲಿ ಅಂತ ಮಹಾನ್ ವ್ಯಕ್ತಿಯನ್ನೇ ಆರಿಸಿದ್ದೀರಿ. ಧನ್ಯೋಸ್ಮಿ ಗುರುಗಳೇ. ಗುರುಗಳೇ, ಗೋವಿಂದ ಹೇಳಲ್ವಾ, ತುಂಬಾ ಹಸುವಾಗ್ತಿದೆ. ಇವತ್ತು ನೀವೆಲ್ಲರೂ ಒಂದು ತಪ್ಪು ಮಾಡಿದ್ದೀರಿ, ಅದಕ್ಕೆ ನಿಮಗೆ ಕಾಯೋ ಶಿಕ್ಷೆ. ನಾವೇನ್ ತಪ್ಪು ಮಾಡಿದೀವಿ ಗುರುಗಳೇ? ಏನು ತಪ್ಪು ಮಾಡಿದ್ದೀರಿ ಅಂತ ನೀವೇ ಯೋಚನೆ ಮಾಡಿ. ನಿಮ್ಮನ್ನ ಊಟಕ್ಕೆ ಕರೆದ ತಕ್ಷಣ ನೀವೆಲ್ಲರೂ ಓಡ್ ಬಂದು ನಾ ಮುಂದು ತಾ ಮುಂದು ಅಂತ ಎಲೆಗಳ ಮುಂದೆ ಕೂತ್ರಿ. ನೀವೆಲ್ಲರೂ ಊಟನೇ ಮುಖ್ಯ ಅಂದ್ಕೊಂಡ್ರಿ. ಆದರೆ ಊಟಕ್ಕಿಂತಲೂ ಸೇವೆನೇ ಮುಖ್ಯ ಅಂತ ಒಬ್ಬ ಮಾತ್ರ ಅಲ್ಲೇ ಉಳಿದ. ನಿಲ್ಸ್ರೋ, ಆಟ ನಿಲ್ಸ್ರೋ. ಯಾರು
ಊಟಕ್ಕೆ ತಡವಾಗಿ ಬರ್ತಾರೋ ಅವ್ರಿಗೆ ಊಟ ಇಲ್ವಂತೆ. ಓಡಿ ಬರುವ ರಭಸದಲ್ಲಿ ನೀವು ಏನು ಮಾಡಿದ್ರಿ ಗೊತ್ತಾ? ತಾತ 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 ಏನಾಯ್ತು ತಾತ? ಏನಾಗಲ್ಲ, ಎದ್ದೇಳಿ ತಾತ. ಹುಷಾರು ತಾತ. ವಿದ್ಯಾಭ್ಯಾಸ ಅಂದರೆ ಬರೀ ಅಕ್ಷರ ಅಲ್ಲ, ಸಹನೆ, ಸಂಸ್ಕಾರ, ಸಹಬಾಳ್ವೆ ಜೊತೆಗೆ ಸೇವಾ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಆಗಲೇ ವಿದ್ಯೆ ಅನ್ನೋದು ಪರಿಪೂರ್ಣವಾಗೋದು. ಪ್ರಣಾಮಗಳು ಗುರುಗಳೇ. ಬಾ ತಿಮ್ಮಣ್ಣ, ಕೂತ್ಕೋ. ಗಮಗರಿ ಗ ಪಮ ಗಮಗರಿ ಗ ಸರಿ ಗಮಗರಿ ಗ ಪಮಗರಿ ಸರಿ ಗಮಗರಿ ನೀ ಧ ಬಹಳ ರುಚಿಯಾಗಿದೆ.